ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗೈತಿ, ಇವಾಗ ಎದ್ದೀನಿ. ಎದ್ದು ಕೇಳಿ ಲಾಗ್ ಚಲೋ ಮಾಡಿ ನೋಡಿ. ಶ್ರಾವಕುಮಾರ್ ಅವರು ಎದ್ದಾರ ನೋಡಿ. ಶ್ರಾವಣು ಹೋಮ್ವರ್ಕ್ ಬರೆಯೋಕೆ ಕುಂತಾನ. ನಿನ್ನೆ ರಾತ್ರಿ ಅವ್ರು ಹೋಮ್ವರ್ಕ್ ಮಾಡಲಿಲ್ಲ. ಅವ್ರಿಗೆ ಕುಂತು ಹೋಮ್ವರ್ಕ್ ಮಾಡಿಸೋದು ಆಗಲಿಲ್ಲ ರಾತ್ರಿ ಸಂಜೆ ಮುಂದೆ. ಹಿಂಗಾಗಿ ಹೋಮ್ವರ್ಕ್ ಬಾಕಿ ಇಟ್ಟು ಕುಂತಾರ ನೋಡಿ. ನಾನು ನಿನ್ನೆ ರಾತ್ರಿ ಹೇಳಿದ್ನೆಲ್ಲ ಈ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತೇಳಿ. ಆಗಲಿಲ್ಲ, ಸುಸ್ತಾಯ್ತು. ಯಾಕೋ ತಲೆನೋವು ಒಂಥರ ಸುಸ್ತು ಅನ್ನಿಸ್ತು, ಬಿಟ್ಟೆ. ಇವತ್ತು ಹೇಳೋದು ಲೇಟ್ ಆಯ್ತು. ನೆಸ್ಸಿನ ಜಲ್ದಿ ಎದ್ದು ಬಿಕೋ ಹಾಕಬೇಕು ಅಂತೇಳಿ ಬಿಕೋ ಹಾಕು ಎಸ್ಸು ಹೊರಗೆ ಇಟ್ಟಿದ್ದೆ. ಆಗಲಿಲ್ಲ ರೀ, ಏನು ಮಾಡೋಕ್ಕಾಗಲ್ಲ. ಬರೀ ನಾ ಇವಾಗ ಎದ್ದಿದ್ಲೆ ತೊಳಿ. ನಾವು ಒಳಗಿಂದ ಏನು ಕ್ಲೀನ್ ಇಲ್ಲ. ಮನೆ ತೊಳ್ಕೊಬೇಕು ಇವತ್ತು. ಶ್ರಾವಣಿನ ಎದ್ದ ಹೊಡಿಲೆ ಎದ್ದು ಮಾರಿ ತೊಗೊಂಬಂದು ನೋಡಿ. ಬರೀ ಹಂಗ ಕಸ ಗುಡಿಸಿ ರಂಗೋಲಿ ಹಾಕ್ತೀನಿ. ಅಡುಗೆ ಮನೆ ಕಸ ಗುಡಿಸಿ ಅಡುಗೆ ಮನೆ ತೊಳೆದು. ಶ್ರವಣ ಅವನು ಮಾರಿ ತಕೊಂಡು ಕುಂತ ನೋಡಿರಿ ಓದಾಕ. ಹಾಯ್ ಗುಡ್ ಮಾರ್ನಿಂಗ್. ಬರ್ರಿ, ಬೆಳಕು ಭಾಳ ಆಗೈತೆ. ಯಾಕೆ ಕುಂತೇವ ಟೈಮ್ ತೋರಿಸ್ತೀನಿ ನಿಮ್ಗೆ. 6 ಗಂಟೆ ಹಾಕಿ ಬಂದೈತೆ ನೋಡಿ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಒಳಗೆ ಬಂದು ಅಡುಗೆ ಮನೆ ಎಲ್ಲ ಕಸ ಗುಡಿಸಿ ಅಡುಗೆ ಮನೆ ಎಲ್ಲ ತೊಳೆದೀನಿ. ಹಂಗೆ ಅಲಸಂದಿ ಕಾಳು ಹುರಿದು ಕಾಳು ಕುದಿಯೋಕೆ ಇಟ್ಟೀನಿ. ಏನು ನೋಡಿ ಆಟ ಹೆಂಗೈತೆ, ಪರ್ಸಲ್ ಯಾವ ರೀತಿ ಐತೆ ಅಂತ ನೋಡಿ. ಕಸ ಇವಿಷ್ಟು ಕಸ ಗುಡಿಸಿ ತೊಳಿಬೇಕು. ನೀರು ಬಂದಾವೆ, ಈಗ ಇಷ್ಟು ಎತ್ತಿಡಬೇಕು. ನೀರು ಬಂದವು, ನೀರು ತುಂಬಬೇಕು ನೋಡಿ. ಅಡುಗೆ ಮನೆ ಎಲ್ಲ ಕ್ಲೀನಾಗೈತೆ, ತೊಳ್ಕೊಂಡು ನೋಡಿ. ಕಾಳು ಕುದಿಯೋಕೆ ಇಟ್ಟೀನಿ ಅಂತ ಹೇಳಿದ್ನಲ್ಲ. ಗ್ಯಾಸ್ ಕಟ್ಟಿ ಗ್ಯಾಸ್ ಪೂಜೆ ಮಾಡಿ ಒಲೆ ಪೂಜೆ ಮಾಡಿ ಕುಕ್ಕರ್ ಹಚ್ಚಿ ನೋಡಿ. ಕಾಳು ಕುದಿಸಿ ಚಪಾತಿ ಹಿಟ್ಟು ನಾದಿ. ಇವತ್ತು ರೊಟ್ಟಿ ಮಾಡಲ್ರಿ, ಇವತ್ತು ನಮ್ಮ ಮನೆ ದೇವ್ರ ವಾರ. ಹಿಂಗಾಗಿ ಬರ್ರಿ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊಡಿ. ಎಲ್ಲರೂ ದರ್ಶನ ಮಾಡ್ಕೊಡಿ ನೋಡಿ. ಹಿಂದಿನ ಇಷ್ಟು ಬಾಂಡೆ ಸ್ವಲ್ಪ ಅದ ಬಾಂಡೆ, ಸಂಜೆ ತೆಕ್ಕಿದ್ನೆಲ್ಲ. ಈಗೆಲ್ಲ ಹೊಸ ನೀರು ತುಂಬಿ ಬಾಂಡೆ ತಿಕ್ಕಿ ಪಡ್ಸಾಲಿಗೆ ಹಾಕ್ತೀನಿ ರೀ. 7 ಟೈಮ್ ತಿರುಗಿ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತೇ ಆಗಲ್ಲ ನೋಡಿ. ಅಲಸಂದಿ ಕಾಳು ಕುದ್ದಾವು, ಪಲ್ಯಕ್ಕೆ ರೆಡಿ ಮಾಡೀನಿ. ಚಪಾತಿ ಹಿಟ್ಟು ನಾದೀನಿ. ಇವಾಗ ಪಲ್ಯಕ್ಕೆ ಹಾಕಿ ಮೊಸರು ತಿಕ್ಕಿ ಪಲ್ಯಕ್ಕೆ ಹಾಕಿದ್ರೆ ಕುಕ್ಕರ್ ಖಾಲಿ ಆಗತ್ತೆ ರೀ. ಇಲ್ಲಿ ನೋಡ್ರಿ, ನೀರು ತುಂಬಿನಿ. ಇವು ಎಡೆ ತಿಕ್ಕಿದ ಎಡೆ ತುಂಬಿನಿ. ಇವರೆಲ್ಲಕ್ಕ ಅವು ಕುಡಿದ್ರಾತ ಮತ್ತು ತಿಕ್ಕೋದು. ಈಗ ಸಾಲಿಗೆ ಟೈಮ್ ಆಗುತ್ತೆ ರೀ. ಇವತ್ತು ಶುಕ್ರವಾರ ಅದರ ಮನೆ ತೊಳಿ ಒಂದು ಬಳಿ ಒಂದು. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಬರ್ರಿ. ಅಟ್ಟ ಪರ್ಸಲ್ ಎಲ್ಲ ಕ್ಲೀನ್ ಮಾಡಿ ಕಸ ಗುಡ್ಸೀನಿ. ನೋಡ್ತೀನಿ ರೀ, ಅವ್ರು ಹೋಗೋರಾಗ ತೊಳಿದಾರ ತೊಳಿತೀನಿ. ಇಲ್ಲಿಕ್ಕಂದ್ರೆ ಅವ್ರಿಗೆ ಸ್ಕೂಲಿಗೆ ಕಳಿಸಿ ಮೇಲೆ ತೊಳಿತೀನಿ ನೋಡಿ. ಟೈಮ್ ಇಲ್ಲರಿ, ಚಪಾತಿ ಮಾಡಬೇಕು. ಅವ್ರ ಜಾಕ 8 ಗಂಟೆ ಆಯ್ತು ಟೈಮು. 8:30 ಹೋಗ್ತಾ ಶ್ರಾವಣಿ. ಬರ್ರಿ ಪಲ್ಯಕ್ಕೆ ಒಗ್ಗರಣೆ ಹಾಕೋನು. ಇದನ್ನು ಮನೆ ಹತ್ತಿಟ್ಟು ಕಸ ಗುಡ್ಸೋದ್ರಾಗ ಲೇಟ್ ಆಗುತ್ತೆ ನೋಡಿ. ಏನಿಲ್ಲ ನೋಡ್ರಿ, ಅಲಸಂದಿ ಕಾಳು ಕುದ್ದಾವು ಮಸ್ತಾಗ. ಈ ಕಡೆ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಇಲ್ಲ ಇದ್ದಿದ್ರಾಗ ಮಾಡಿಬಿಡೋದು ನೋಡಿ. ಅಡ್ಜಸ್ಟ್ ಮಾಡ್ಕೊ, ಪಲ್ಯ ಟೇಸ್ಟ್ ಆಗುತ್ತೆ ರೀ. ಈ ಕಡೆ ಖಾರ ಉಪ್ಪು ಅರಿಶಿನ ಪುಡಿ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಕಾಳು ಒಗ್ಗರಣೆ ಹಾಕಿ ಅವು ಬಾಂಡೆ ತಿಕ್ಕೊಂಡು ಅವರಿಬ್ಬರು ಚಾಕ ಮಾಡಿಸಿ ನೋಡಿ. ಮಸ್ತ್ ಕುದಿಯಾಕತ್ತೈತೆ. ಉಳ್ಳಾಗಡ್ಡಿ ಕರಿಬೇವು ಉಪ್ಪು ಖಾರ ಅರಿಶಿನ ಪುಡಿ ಮತ್ತೇನು ಹಾಕಿ ನೋಡಿ. ಅಲಸಂದಿ ಕಾಳು ಪಲ್ಯಕ್ಕೆ ಟೇಸ್ಟ್ ಆಗುತ್ತೆ ರೀ. ಈಗ ಕಾಳು ಕುದಿಸಿಟ್ಟಿರ್ತೀವಲ್ಲ ಹಾಕ್ಕೊಂಡು ನೋಡಿರಿ. ಚಪಾತಿ ಅಲಸಂದಿ ಕಾಳು ಪಲ್ಯ. ಹೆಸ್ರು ಕಾಳು ಮಾಡ್ಬೇಕಂದ್ರೆ ನಾನೇನು ಹೆಸ್ರು ಕಾಳೆ ಮಾಡೀನಿ. ಹೆಸ್ರು ಕಾಳು ಮಾಡೀನಿ, ಅದಕ್ಕೆ ಅಲಸಂದಿ ಕಾಳು ಮಾಡೀನಿ ನೋಡಿ. ನಾನು ಅಂಟಿ ಕಟ್ಕೊಂಬಂದಿದ್ಲಲ್ಲ, ಇದ್ದು ಜವಾರಿ ಅಲಸಂದಿ ರೀ, ಕೈಗಾಡಲ್ಲ. ಇದು ಚೆನ್ನಾಗಿ ಕುದಿಬೇಕು, ನೀರು ಬರ್ತೈತಲ್ಲ, ಮಸ್ತಾಗುತ್ತೆ ನೋಡಿ ಪಲ್ಯ. ನಾನು ಇದೇ ಥರ ಮಾಡೋದು. ಟಮಾಟಿ ಹಾಕ್ಬೋದು, ಟಮಾಟಿ ತುಟ್ಟಿದ್ದಕ್ಕೆ ನಾನು ಹಾಕಿಲ್ಲ ನೋಡಿ. ಕಾಳು ಪಲ್ಯಕ್ಕೆ ಟಮಾಟಿ ಅವಶ್ಯಕತೆ ಆಗಲ್ಲ ರೀ. ಒಬ್ರೊಬ್ರು ಹಾಕ್ತಾರೆ, ನಾನು ಹಾಕಿಲ್ಲ ನೋಡಿ. ತುಟ್ಟಿದಾಗ ನಾನು ಹಾಕ್ತೀನಿ ರೀ, ತುಟ್ಟಿದ್ದಕ್ಕೆ ಹಾಕಿಲ್ಲ ರೀ. 50-60 ರೂಪಾಯಿ ಕೆಜಿ ಅದಾವು. ಹೆಂಗೆ ಬರ್ತಂಗೆ ಮಾಡ್ಕೊಂಡು ಹೋಗ್ಬೇಕು ರೀ. ಇದಕ್ಕೆ ನಾವು ಟಮಾಟೆನ ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದದ್ದು ಕಟ್ಟೆ ಹಾಕ್ತೀವಿ ನೋಡಿರಿ. ನೆನೆಸೋದ ನೋಡಿರಿ ಕಾಳು ನೋಡಿರಿ. ಶ್ರಾವಣಂದು ಜಾಕ್ ಆಗೈತೆ, ಶ್ರಾವಣಿದು ಜಾಕ್ ಆಗೈತೆ. ಅಕ್ಕೊಂದು ತಂದು ಬ್ಯಾಗು ಅಟ್ಟ ದಂಡಿಗೆ ಇಟ್ಟಿನಿ ರೀ. ಇನ್ನು ಹೋಗಕ್ಕೆ ರೆಡಿ ಆಗೋ 8:21 ಟೈಮು. ಶ್ರಾವಣಿ ದೇವ್ರಿಗೂ ಹೇಳ ಎಸ್ ಬರೀ ಗುಡ್ ಮಾರ್ನಿಂಗ್ ಐತಿಯಪ್ಪ. ಬರ್ರಿ, ನಾನು ಚಪಾತಿ ಮಾಡ್ಬೇಕಂತೇಳಿ ಪಲ್ಯ ಮಾಡ್ಕೇರಿ ಚಪಾತಿಗೆಲ್ಲ ರೆಡಿ ಮಾಡೀನಿ. ಕೈ ಬಿಡು, ಲಟ್ಟಣಿಗೆ ತಂಬಗಪ್ಪ. ಈಗ ಮೈದಾನ ಟಚ್ ಬಾರ್ದಂತೇಳಿ ಜೋಳದ ಹಿಟ್ಟು ತೊಗೊಂಡು ನೋಡಿ. ಮೈದಾನ ಹಿಟ್ಟು ಚಲೋ ಅಲ್ರಿ, ಹೆಲ್ತಿಗೆ ಆರಾಮಲ್ಲ.
ಅದಕ್ಕೆ ಜೋಳದ ಟಚ್ಚಿರತ್ತು ಚಪಾತಿಗೆ ಅಂತ ತೊಗೊಂಡಿನಿ. ಬರೀ ಜಡ್ಡಿ ಮುರ್ತೈತಿ ಲಟ್ಟುನಿ ತುಂಬ. ದೇವ್ರ ಮುಂದೆ ದೀಪಿನ ಐತೆ ನೋಡಿರಿ, ಕಾಣ್ತಿರ್ಬೇಕು ನಿಮಗಿಲ್ಲೇ. ಎಡ್ಡು ದೀಪ ಅದಾವ್ರಿ. ನೀನು ರಾಯರ ಪೂಜೆ ಮಾಡಿದ್ನಲ್ಲ, ಚಪಾತಿ ಮಾಡಿ ಮತ್ತು ಅವ್ರ ಸ್ಕೂಲಿಗೆ ಕಳಿಸಾಗ ಸಿಗ್ತಿದ್ರಿ. ಶ್ರಾವಣಕುಮಾರ ಸ್ಕೂಲಿಗೆ ಕಳಿಸಿ ಬಂದೆ. ಶ್ರಾವಣಿ ಫಸ್ಟ್ಗೆ ಹೋಗ್ಯಾಳ. ಶ್ರಾವಣಿ ಇವಾಗ ಕಳಿಸಿ ಬಂದು ಇದಿಷ್ಟು ಹಂಗೆ ಇಟ್ಟೋಗಿ ನೋಡಿ. ವ್ಯಾನ್ ಬಂದೈತಿ ಅಂತ ಟೀಚರ್ ಫೋನ್ ಹಚ್ಚಿದ್ರು. ಇಷ್ಟು ದಿನ ಆಟೋ ಅಡ್ಜಸ್ಟ್ ಮಾಡಿದ್ರು ಅವರು. ಈ ಹೊಸ ವ್ಯಾನ್ ಬಂದಿತ್ತು, ಕಳಿಸ್ಕೊಂಡು ಬಂದೆ. ಚಪಾತಿ ಎಲ್ಲ ಆಗೈತಿ, ಇಷ್ಟು ಎತ್ತಿಡ್ತೀನಿ. ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮನೆ ಅದು ಎಡ್ಡು ತೊಳಿಬೇಕು. ಎಡ್ಡು ನೋಡಿರಿ, ಪೂಜೆನ ಆಯಿತು. ಮನೆ ಎಲ್ಲ ಕ್ಲೀನ್ ಮಾಡ್ಕೊತೇಳಿ ಚಕ ಮಾಡಿ ಪೂಜೆ ಮಾಡೀನಿ. ಅಟ್ಟ ಪಡ್ಸಲ್ಲಿ ತೊಳಿಕೆಲ್ಲ ತೊಳೆದು ಬಿಡ್ತಿದ್ದೆ. ಶ್ರಾವಣಿಯರು ಸ್ಕೂಲ್ಗೆ ಹೋಗಾಗ ಲೇಟ್ ಆಗುತ್ತೆ ಅಂತ ಅಡುಗೆ ಮಾಡ್ಕೊತ ಕುಂತೆ. ಬಂದು ಎಲ್ಲಿ ತೊಳ್ಯಾಕೆ ಬೇಸರ ಆಯಿತು. ಹಿಂಗಾಗಿ ಕೈ ಬಿಟ್ಟು ನೋಡಿ, ಅಡುಗೆ ಮನೆ ದೇವ್ರ ಮನೆ ಒಂದೇ ತೊಳೆದೆ. ನಾಳೆಗೆ ಒಂದಿನ ಬಿಟ್ಟು ಹೆಂಗಾದರೂ ಆಯ್ತಾರ 2 ತೊಳೆಯಬೇಕು. ಮತ್ತು ಆಯ್ತಾರ ಮನೆ ದೇವ್ರಾಗ ತೊಳೆದ್ರೆ ಹಾಕ್ಬಿಡಿ. ಇವತ್ತು ಹೆಂಗೆ ದೇವ್ರ ಕೋಲಿ ಅಡುಗೆ ಮನೆ ತೊಳೆದಿಲ್ಲ ಅಂತ ಪೂಜೆ ಮಾಡ್ಕೊಂಡೆ. ಊಟ ಮಾಡ್ತೀನಿ ರೀ. ಇವಾಗ ಊಟ ಮಾಡಿ ಮತ್ತು ಬಟ್ಟೆ ಬಾಂಡೆ ಅದಾವು. ಬಟ್ಟೆ ಬಾಂಡೆ ಮಾಡ್ತೀನಿ. ಟೈಮು ಏಟಾಗೈತೆ ಅಂದ್ರೆ 10 ಗಂಟೆ ಕರೆಕ್ಟ್ ಆಯ್ತು ನಾವು ಟೈಮು. ಬಟ್ಟೆ ಬಾಂಡೆ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಬೇಕು. ಅವಿಷ್ಟು ಒಂದಿಷ್ಟು ಪಿಕೋ ಹಾಕೋದವು, ಬ್ಲೌಸ್ ಹೊಲಿಯೋದವು, ಜಗ್ಗೈತ್ರಿ ಕೆಲಸ. ವಿಡಿಯೋ ಎಡಿಟಿಂಗ್ ಅದಾವು, ತಮ್ನೇಲು ಟೈಟಲು. ನಾವು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇವತ್ತು. ಬರೀ ಪಟ ಎಲ್ಲ ನೋಡಿರಿ. ಸಾಂಬಾರು ಇತ್ತಲ್ಲಿ ಇನ್ನಿದು ಕಸಾಕಿಟ್ಟೀನಿ. ಅವ್ರಿಗೆ ಅಲಸಂದಿ ಕಾಳು ಪಲ್ಯ ತುಪ್ಪ ಹಾಕಿ ಉಣಿಸಿ ಬುತ್ತಿ ಕಟ್ಟಿದೆ. ಶ್ರಾವಣಿ ಬುತ್ತಿ ತುಪ್ಪ ಹಾಕ್ಬೇಡ ಅಂತಂದ್ಲು. ಶ್ರಾವಣಿಗೆ ಹಾಕಿ ನೋಡಿ ಪಲ್ಯದಾಗ. ಹಾಕ್ಬೇಕ್ರಿ ಮಕ್ಕಳು ತುಪ್ಪ ಚಲೋ ಪಲ್ಯದಾಗ. ತೀರಾ ಬೆಲ್ಲ ತುಪ್ಪ ಕೊಟ್ಟರೆ ಇದಾಗುತ್ತೆ ಅಂತೇಳಿ ಸಂಜೆನೇ ಬೆಲ್ಲ ತುಪ್ಪ ಉಂಡಿದ್ರು. ಅಷ್ಟು ಬಾಂಡೆ ಅದಾವು. ನೀರು ತುಂಬಿಟ್ಟಿನಿ. ಬಾಂಡೆ ಬಟ್ಟೆ ಮಾಡ್ತೀನಿ. ಊಟ ಮಾಡ್ತೀನಿ ರೀ. ಫಸ್ಟ್ ಹಸುವಾಗೈತೆ. ಸಂಜೆನಾಗ ಉಂಡಿದ್ದೆ. ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಂದ್ರೆ ಮಳೆ ಬಿಟ್ಟು ಹೋಗುತ್ತೆ ನೋಡಿ. ಮೊದಲು ಅವ್ರ ಬುತ್ತಿಗೆ ಅವ್ರು ಉಣ್ಣಕ್ಕೆ ಚಪಾತಿ ಮಾಡಿ ಇಬ್ಬರಿಗೆ ಊಟ ಮಾಡಿಸಿದೆ. ಮತ್ತು ಗ್ಯಾಸ್ ಬಂದ್ ಮಾಡಿ ಇಬ್ಬರಿಗೆ ಊಟ ಮಾಡಿಸಿ ಆಕಿಂಗೆ ಕಳಿಸಿ ಇವ್ನು ಕುಂದಿರ್ಸಿದ್ರೆ ಏನೋ ಟೈಮ್ ಇತ್ತಲ್ಲ. ಮತ್ತು ನಾನು ಚಪಾತಿ ಮಾಡಿಟ್ಟು ವ್ಯಾನ್ ಇವತ್ತು ಇಷ್ಟು ದಿನ ಆಟೋ ಬರ್ತಿತ್ತು. ಫಸ್ಟಿಗೆ ವ್ಯಾನ್ ಬಂದೈತ್ರಿ ಅಂತಂದರು. ಮತ್ತು ಹೋಗಿ ಹುಡ್ರು ಹತ್ತಿರಿಸಿ ಬಂದೆ. ಹೇಳಿನಿ ರೀ, ವ್ಯಾನ್ ಬಂದೈತಲ್ಲ ಮನೆ ಮುಂದೆ ಈ ಕಡೆ ತಂದುಬಿಡ್ರಿ, ಈ ಕಡೆ ಕರ್ಕೊಂಡೋರಿ ಅಂತ. ಸಣ್ಣ ಹೊತ್ತನ್ರಿ ದಿನ ಹೊಂಟೋಡ್ರಿ, ನಮ್ಗೆ ಕಳ್ಸೋಕ್ಕೂ ಇದು ಆಗೋಲ್ಲ. ಸಾಂಬಾರು ಕಸಾಕಿಟ್ಟೀನಿ. ಅಲಸಂದಿ ಕಾಳು ಪಲ್ಯ ಐತೆ. ಯಾವ್ದಾರ ಹಾಕ್ಕೊಂಡು ಊಟ ಮಾಡ್ತೀನಿ ರೀ. ಈಗ ಉಂಡು ಮತ್ತು ಬಟ್ಟೆ ಬಾಂಡೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಸಾಂಬಾರು ಮಸ್ತ್ ಕುದಿಯಾಕತ್ತೈತೆ. ಈ ಕಡೆ ಪಲ್ಯನೂ ಅಲಸಂದಿ ಕಾಳು ಪಲ್ಯನೂ ಐತೆ. ಇದಕ್ಕೆ ಮತ್ತು ಸ್ವಲ್ಪ ಖಾರ ಹಾಕಿ ಕುಸಾಕತ್ತಿ ನೋಡಿ. ಯಾಕಂದ್ರೆ ಖಾರ ಕಮ್ಮಿ ಆಗಿತ್ತು ನನಗೆ ಇನ್ನಾಗ. ಇವಾಗ ನಾನೇ ಉಂತಿಲ್ಲ. ಮಕ್ಕಳ ಸಲಾಗ ಖಾರ ಕಮ್ಮಿ ಹಾಕೋದಾಗತ್ತೆ ನೋಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ ಪ್ಲೀಸ್. ಆದಷ್ಟು 4-5 ಮಂದಿ ಶೇರ್ ಮಾಡಿ ವಿಡಿಯೋ. ಇದೊಂದು ತಿಂಗಳ ಆದಷ್ಟು ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಇದೊಂದು ತಿಂಗಳು ಪೇಮೆಂಟ್ $1 ಕಂಪ್ಲೀಟ್ ಆಗುತ್ತಾ. ಆದಷ್ಟು ಶೇರ್ ಮಾಡಿ ವಿಡಿಯೋ ಹಚ್ಚಿಡ್ರಿ. ನಮ್ಮದೊಂದು ಹಂಗೆ ತಿಂಗಳು $1 ಕಂಪ್ಲೀಟ್ ಆತಂದ್ರೆ ಮುಂದಿನ ತಿಂಗಳು ಪೇಮೆಂಟ್ ಜಮಾ ಆಗುತ್ತಾ. ಸಾಲಿ ಸ್ಕೂಲ್ ಫೀಸಿಗೆ ಹೆಲ್ಪ್ ಆಗುತ್ತೆ ನೋಡಿ. ಇದೊಂದು ಹೆಲ್ಪ್ ಮಾಡಿರಿ ನೀವು. ಬರ್ರಿ ಊಟಕ್ಕೆ ಹಾಕೊಳಕತ್ತೀನಿ. ಅದಕ್ಕೆ ಹೇಳಿದೇನು ರೀ. ಮತ್ತು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನೀವು ನೋಡೋ ಇಂಟ್ರೆಸ್ಟ್ ಇರಲಿಕ್ಕೂ ಸೈಲೆಂಟ್ ಮಾಡಿ ಇಟ್ಬಿಡ್ರಿ. ಸೈಲೆಂಟ್ ಮಾಡಿಟ್ರಿ ಅಂದ್ರೆ ಓಡ್ತಂದ್ರೆ ನಂದು $1 ಕಂಪ್ಲೀಟ್ ಆಗುತ್ತೆ. ನೀವು ಅರ್ಧಂಬರ್ಧ ನೋಡಿದ್ರೆ $1 ಕೊಡಲ್ರಿ. ಅದ್ರಾಗ ಈ ಚಾನಲ್ ಹೆಂಗಂದ್ರಿ, ಈಗ ಟೈಲರಿಂಗ್ ಚಾನಲ್ಗೆ ಡೈಲಿ ಲಾಗ್ ಚಾನಲ್ಗೆ $1 ಜಾಸ್ತಿ ಕೊಡಲ್ಲ ಅಂತ ನೋಡಿ. ಬರ್ರಿ ಊಟ ಮಾಡೋಣ. ಅಡುಗೆ ಚಾನಲ್ ಇತ್ತಂದ್ರೆ ಮತ್ತು ಇದು ರೀ ಟ್ರಾವೆಲಿಂಗ್ ಚಾನಲ್, ಅಡುಗೆ ಚಾನಲ್ ಇತ್ತಂದ್ರೆ ದುಡ್ಡು ಖರ್ಚು ಆಗ್ತಾವಲ್ಲ. ಈಗ ಟ್ರಾವೆಲಿಂಗ್ ಮಾಡೋಕ್ಕೂ ಖರ್ಚು ಆಗ್ತಾವೆ. ಮತ್ತು ಅಡುಗೆ ಮಾಡೋಕೆ ರೇಷನ್ ಖರ್ಚಾಗುತ್ತೆ. ಅದಕ್ಕೆ $1 ಹೆಚ್ಚು ಕೊಡ್ತಾರಂತ. ನನಗೂ ನೀನೊಬ್ಬರು ನಮ್ಮ ತಂಗಿಯರು ಹೇಳಿದ್ದು. ಹಿಂಗೈತೆ ಅಕ್ಕ ಇದೆಲ್ಲ. ನಾನು ಲಾಗಕ್ಕೆ $1 ಕೊಡೋದಿಲ್ಲ. ಅವಾಗ ಎಷ್ಟು ಓಡುತ್ತಲ್ಲ $1 ಕೊಡೋಲ್ಲ. ಕಷ್ಟ $1 ಅಕೌಂಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು ಅಂದೆ. ಹೌದಕ್ಕ, ಲಾಗ್ ಮಾಡೋರಿಗೆ ಟೈಲರಿಂಗ್ ಮಾಡೋರಿಗೆ $1 ಕೊಡೋಲ್ಲ. ಟ್ರಾವೆಲ್ ಮಾಡೋರಿಗೆ ಮತ್ತು ಅಡುಗೆ ಚಾನಲ್ ಮಾಡೋರಿಗೆ $1 ಜಾಸ್ತಿ ಕೊಡ್ತಾರಕ್ಕ ಅಂತಂದರು. ನಂಗೆ ಗೊತ್ತಿದ್ದಿಲ್ಲ ರೀ ಇಷ್ಟು ದಿನ. ಹಿಂಗೈತೆ ನೋಡಿರಿ. ಲಾಗ್ ಮಾಡೋರಿಗೆ ಏನೋ ಖರ್ಚಿಲ್ಲಲ್ಲ, ಅವರೇನು ಮಾತಾಡಿ ಲಾಗ್ ಮಾಡಿರ್ತಾರ ಅನ್ನೋ ಇದು ನೋಡಿ. ಊಟ ಮಾಡಿ ಮಸ್ತ್ ಸಿಗೋಣ. ಬಟ್ಟೆ ಎಲ್ಲ ಒಗೆದು ಹಾಕಿದೆ. ಫೈನಲ್ ಆಗಿ ಎಲ್ಲ ಕೆಲಸ ಮುಗೀತು ನೋಡಿ. ಇವಾಗ ಬರ್ರಿ ಪಾತ್ರೆನೂ ತಿಕ್ಕಿನಿ ನೋಡಿ. ಬಾಂಡೆ ಎಲ್ಲ ತಿಕ್ಕಿನಿ. ಇವಾಗ ಇನ್ನೂ ಅರ್ಧ ಬ್ಲೌಸ್ ಸ್ಟಿಚ್ ಮಾಡೋದು ಮೊನ್ನೆ ಉಳ್ಸೀನಿ. ಅದಿಟ್ಟು ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿ ಇದೊಂದು ಟಾಪು ನೈಟಿ ಹಿಡ್ದೈತಿ. ಹಿಡಿದು ಕೇರಿ ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿ. ಬಿಸಿಲು ನೋಡಿ
ಎಷ್ಟು ಇದು ಉರಿತೈತಿ ಬರೀ ಇಷ್ಟು ಪಿಕೋ ಹಾಕಿದ್ಯಾ. ಇವು 3 ಇವು 3 ಇವು 3 9 ಸೀರೆ ಪಿಕೋ ಹಾಕಿದೆ. ಒಂದು ಲುಂಗಿ ಹೊಲ್ದೆ, ಇವು ಮಾನ್ಯ ಹೊಲ್ದಿಟ್ಟಿದ್ದೆ. ಕಾಲಾಗ ಮಡ್ಚಿಟ್ಟು ಅವ್ರು ಬಂದರೆ ಅವ್ರು ಮಡ್ಚಿದೆ. ಇನ್ನೊಂದು ನೈಟಿ ಮಡ್ಚಿತ್ತು, ಅದು ಮಡ್ಚಿದೆ. ಡ್ರೆಸ್ ಒಂದು ಹಿಡಿದೆ. ಇದು ಬ್ಲೌಸನ್ನು ಮುಗಿಸಿದೆ. ನಾನು ಒಳ್ಳೆ ವಿಡಿಯೋ ಕಂಟಿನ್ಯೂ ಮಾಡಿದೆ. ಅಲ್ಲಿ ನೋಡಿ ವಿಡಿಯೋ ಮಾಡ್ಕೊತ ಕುಂತ್ರೆ ಕೆಲಸ ಆಗಲ್ಲ ಅಂತೇಳಿ ಇದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿ ನೋಡಿ. ಬರೀ ಕುಮಾರ್ ಬಂದಾನ, ಶ್ರಾವಣಿ ಬಂದಾಳ. 6:30ಗೆ ಟೈಮು. ಇವೆಲ್ಲ ನೋಡಿ ಎಲ್ಲ ಎತ್ತಿಡ್ತೀನಿ, ಮಿಷನ್ ಎತ್ತಿಡ್ತೀನಿ. ಶ್ರಾವಣಿನ ಹೋಮ್ವರ್ಕ ಬರೆಯಾಕತ್ತಾಳ್ರಿ. ಇದೆಲ್ಲ ಕ್ಲೀನ್ ಮಾಡ್ತೀನಿ. ಇಷ್ಟು ಎತ್ತಿ ಕಡಿಮೆ ಹಾಕಿಟ್ಟು ಅಂಗಳ ಕಸ ಗುಡಿಸ್ಬೇಕು, ಅಂಗಳಕ್ಕೆ ನೀರು ಹೊಡಿಬೇಕು. ನಾನು ಅದಷ್ಟು ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದೆ. ಸುಮ್ಮನೆ ಆಗೋದ್ರಿಂದ ನಾವು ಇಷ್ಟು ಪಿಕೋ ಹಾಕೋದಲ್ಲ. 135 ರೂಪಾಯಿ ಆಯ್ತು ನೋಡಿರಿ ಪಿಕೋ ಹಾಕೋದು. ಉಸು ಹಾಕಿದೆ. ಅದಟ್ಟು ಬ್ಲೌಸ್ ಅರ್ಧ ಮಾಡಿ ಇಟ್ಟಿದ್ದು ಹೊಲಿದೆ. ಇನ್ನೂ ಹೊಲಿದ್ರೆ ಅದಾವ್ರಿ. ಶ್ರಾವಣಿ ಟೀಚರ್ದು ನಾಳೆಗೆ ನಾಡ್ದು 2 ದಿನ ಐತಿ ಹೊಲಕ್ಕೆ ಕೊಡಬೇಕು. ಶ್ರಾವಣ್ ಬುಕ್ಕ ತಂದು ಹೆಂಗೆ ಹೋದ ನೋಡಿ ಹೋಗೋದು ಕಿತಾಪತಿನೇ ಮಾಡ್ತಾನೆ ರೀ ಅವ. ಇಸು ಹಾಕಿಡ್ತೀನಿ ರೀ ಅವ್ನ ಬುಕ್ಕನ್ನು. ಯಾಕೆ ನಾಳೆ ಸ್ಕೂಲ್ಗೆ ಏನು ಫಂಕ್ಷನ್ ಐತೆ ಅಂತ್ರಿ. ಹೋಮ್ವರ್ಕ್ ನಾಳೆ ಬರೆಯಾಕತ್ ಬಿಡೋದ್ರೆ ಹಾಂ ನೋಡಿರಿ. ಶ್ರಾವಣಿ ಕುಮಾರ ಊಟ ಮಾಡಿ ಮಲಗಿಸಿ ಟೈಮ್ 9:30 ಆಯ್ತು. ಇವಾಗ ಲೌಚದ್ ಮಾಡಿ ಅಷ್ಟು ಮನೆ ಕಸ ಗೂಡಿಸಿ, ಅಂಗಳ ಕಸ ಗೂಡಿಸಿ, ಶ್ರಾವಣಿ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಹೋಗಿ ಬಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡಿದೆ. ಇವತ್ತು ಮಾತ್ರ ಶುಕ್ರವಾರ ಎಲ್ಲ ಮುಂಜಾನೆ ಚಪಾತಿ ಮಾಡಿದೆ. ಇದು ಕಾಳು ಪಲ್ಯ ಮಾಡಿದ್ದೆ. ಸ್ವಲ್ಪ ನಾಷ್ಟ ಮಾಡಿದ್ದು ನೋಡಿ. ನಾಷ್ಟ ಉಪ್ಪಿಟ್ಟು ಮಾಡ್ಕೊಂಡ್ವಿ. ತಿಂದರು, ನಾನು ಕೂಡ ತಿಂದು ಅವರು ಮನೆಗಿಸಿ ಬಂದೆ. ನಾಳೆಗೆ ಬ್ಯಾಗ್ಡೆ ಅಂತ ನೋಡಿ. ಇವಾಗೇನು ಹೊಸ ನಾವು ಕಲ್ಯಾಗ ಏನಿದಿಲ್ಲ ರೀ. ನಾವು ಸರಿ ಕಲ್ಯಾಗ ಏನಿತ್ತು ಬ್ಯಾಗ್ಡಾಗಿಲ್ಲ ಪಾಗಿಲ್ಲ. ಇವಾಗ ತಿಂಗ್ಳದಾಗೊಮ್ಮೆ ಶನಿವಾರ ಬ್ಯಾಗ್ಡೆ ಅಂತ ಬ್ಯಾಗ್ ಒಯ್ಯಲ್ಲ, ಹಂಗೆ ಸ್ಕೂಲ್ ಅಂತ ನೋಡಿ ಆಟ ಗೀಟ ಆಡಿಸ್ತಿರ್ಬೇಕು. ಅದೇ ನಮ್ಮ ಶ್ರಾವಣಿ ಹೇಳಿದ್ಲು, ಮಮ್ಮಿ ನಾಳೆ ಬ್ಯಾಗ್ಡೆ ಐತೆ ಅಂತೇಳಿ. ನನಗೆ ಅರ್ಥ ಅಲ್ಲ, ಏನು ಬ್ಯಾಗ್ಡೆ, ಏನು ನೆಟ್ಟಾಗ ಹೇಳಕ್ಕೆ ಬರಲ್ಲ. ಸಾಲಿ ಕಲಿತಿ ನೀವು ಇಂಗ್ಲೀಷ್ ಕಲಿತು, ಇಂಗ್ಲೀಷ್ ಮೀಡಿಯಮ್ ಕಲಿತು, ನೀವಾರ ಶಾಣ್ಯಾರಲ್ಲಿ ನೀವು ಇಂಗ್ಲೀಷ್ ಅರ್ಥ ಮಾಡ್ಕೊಂಡು ನಮಗೆ ಹೇಳ್ಕೊಡ್ತಿರೋದೆ. ನೀವು ಇಂಗ್ಲೀಷ್ ಅರ್ಥ ಆಗೋದಲ್ಲ, ಕನ್ನಡ ಅರ್ಥ ಆಗೋದು, ಇಂಗ್ಲೀಷ್ ಅರ್ಥ. ಬ್ಯಾಗ್ಡೆ ಅಂದ್ರೆ ಏನಂದು ನಾ ಬೇದೆ. ಇನ್ನೇಗ ನಮ್ಮ ಫ್ರೆಂಡ್ ಫೋನ್ ಹಚ್ಚಿಲ್ಲ, ಅಕ್ಕಿ ಅಂದ್ರೆ ಬ್ಯಾಗ್ಡೆ ಅಂತ ಮಾಡಾಕತ್ತಾರಲ್ಲೇ ಇವಾಗ ಹುಡುಗಿಗೆ ಯಾಕೆ ಬೈತಿ ಬಿಡು ಅಂತ. ಅಕ್ಕಿ ಹಂಗೇನು ಗೊತ್ತಾಯ್ತು ನೋಡಿ. ಗೊತ್ತಿರ್ಲಿಕ್ಕೆ ಹಿಂಗೆ ಐತೆ ನೋಡಿ. ಅದಕ್ಕೆ ಎಲ್ಲ ಥರ ಕಲ್ತಿರ್ಬೇಕು. ಏಟ್ ಕಲಿತ್ರು ಕಮ್ಮಿ ಅಂತ ಯಾಕಂತಾರ ಹಿರಿಯರು ಸುಳ್ಳ ನೋಡಿ. ನಾವು ಎಷ್ಟು ಶಾಣ್ಯರಿದ್ದೀವಿ, ನಾವು ಎಷ್ಟು ಇದು ಮಾಡಿ ಅಂದ್ರೆ ನಮಗೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನಮಗೂ ಏನೋ ಗೊತ್ತಿರಲ್ಲ. ಅವಾಗೆಲ್ಲ ನಾವು ಬರೀ ಆಟ ನಾವಿನ ಇಷ್ಟು ಓದ್ತಾರ ಇಟ್ಟು ಬರೀತಾರ ಇಷ್ಟೆಲ್ಲ ಇದು ಐತೆ ಅವ್ರದ್ದು. ನಾವಾಗೆಲ್ಲ ಇಟ್ಟಿದ್ದಾಗ ಏನು ರ ಅನ್ನಕ್ಕೆ ಬರ್ದಿಲ್ಲ, ಆ ಅನ್ನಕ್ಕೆ ಬರ್ದಿಲ್ಲ. ಆಟ 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 ಆಡಿ ಈ ಜೀವನ ಆಟ ಆಡನ್ರಿ ಈಗ. ಅವಾಗೆಲ್ಲ ಸಣ್ಣ ವಯಸ್ಸಿನಾಗ ಕಲಿ ವಯಸ್ಸಿನಾಗ ವಿದ್ಯೆ ಕಲಿತ್ರಿ ಯಾರೂ ಕಸೋನಲ್ರಿ. ರೊಕ್ಕ ಗಳಿಸ್ರಿ, ರೂಪಾಯಿ ಗಳಿಸ್ರಿ, ಬಂಗಾರ ಕಳಿಸ್ರಿ, ಆಸ್ತಿ ಗಳಿಸ್ರಿ. ಯಾರಾದ್ರೂ ಕಸ್ಕೋತಾರ, ಯಾರಾದ್ರೂ ಅದ್ರಲ್ಲಿಂತ ನಮ್ಮದು ತಿಂತಾರ. ವಿದ್ಯೆ ಅನ್ನೋದು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ ನೋಡಿ. ನಾವತ್ತು ವಿದ್ಯೆ ಆಯ್ತು. ವಿದ್ಯೆ ಐತಂದ್ರೆ ಎಲ್ಲೋದ್ರೂ ಪಾರಾಗಿ ಬರ್ತೀವಿ. ವಿದ್ಯೆ ಇರಬೇಕು, ಭಾಷೆಗಳು ಬರಬೇಕು. ಹಂಗೆ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಾವು ಪಾರಾಗಿ ಬರ್ತೀವಿ ಅನ್ನೋ ಒಂದು ಇದು ನನಗೆ ಈಗ ಅನಿಸುತ್ತಾ. ಇವಾಗೆಲ್ಲ ನಾವು ನಾವು ಎಲ್ಲ ಅವಾಗ ಹಂಗಿತ್ತು ರೀ. ಅವಾಗಿನ ಕಾಲದ ಹಂಗಿತ್ತು. ಟ್ಯೂಷನ್ ಇಲ್ಲ, ಏನಿಲ್ಲ. ಕನ್ನಡ ಶಾಲೆಗೆ ಹೋದ್ರೂ ನಾವು ಕರೆಕ್ಟಾಗಿ ಕಲಿತ್ರೆ ಅಲ್ಲಿ ಕಲಿತಿದ್ವಿ. ಅದ್ರ ಬಗ್ಗೆ ಗಮನ ಇರ್ತಿದ್ದಿಲ್ಲ ನಮ್ಗೆ. ಬರೀ ಆಟ ಹೆಂಗೆ ನೋಡಿ. ಅವಾಗ ಹೆಂಗೆ ಈಗಿನ ಮಕ್ಕಳಿಗೆ ಅದಕ್ಕೆ ಸಾಲಿ ಅಂತಾರೆ. ಅವಾಗೆಲ್ಲ ಗೋರ್ಮೆಂಟ್ ಶಾಲ್ಯಾಗ ಮಸ್ತ್ ಕಲಿಸ್ತಿದ್ರು. ಗೋರ್ಮೆಂಟ್ ಶಾಲೆ ಒಳಗೆ ಹೋಗಿವಿ, ಕಲ್ತೀವಿ. ಎಷ್ಟೋ ಮಂದಿ ನೌಕರಿ ಹೋಗ್ಯಾರ. ಇವಾಗ ಗೋರ್ಮೆಂಟ್ ಶಾಲ್ಯಾಗ ಏನೂ ಕೇರೆ ಮಾಡಲ್ಲ. ಪ್ರೈವೇಟ್ ಅಂತಾರೆ. ಪ್ರೈವೇಟ್ ಒಳಗೂ ಶಾಣೆದು ಮಕ್ಕಳು ಶಾಣೆ ಆಗ್ತಾವು, ದಡ್ಡದ ಮಕ್ಕಳು ದಡ್ಡೆ ಉಳ್ತಾವೆ ನೋಡಿ. ಹಿಂಗೆ ಐತ್ರಿ. ರೊಕ್ಕಕ್ಕೆ ಬೆಲೆ ಇಲ್ಲ. ರೊಕ್ಕ ಜಾಸ್ತಿ ಆದಂಗೆ ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಕಲಿ. ನಮಗೂ ಹೆಂಗೆ ಆಸೆ ಐತೆ ನೋಡಿ. ನಾನು ನೋಡ್ಕೊಂಡು ಹೇಳ್ತೀನಿ, ನನಗೂ ಇಷ್ಟು ಐತಿ, ಇಷ್ಟು ಕಷ್ಟ ಐತೆ ಅಂದ್ರೆ ನನಗೆ ಕಟ್ಟೋಕ್ಕಾಗಲ್ಲ ಅಂದರೂ ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಕಲಿಬೇಕಂತ ನಾನು ಹೆಂಗೆ ಆಸೆ ಪಡ್ತೀನಿ. ಪ್ರತಿಯೊಬ್ಬರು ಮತ್ತು ಇದ್ದವ್ರು ಯಾಕೆ ಕೇಳ್ತಾರೆ, ಅಂತಿಂತ ಚಲೋ ಶಾಲಿಗೆ ಹಚ್ತಾರ. ಇಲ್ಲರವರು ಸಣ್ಣ ಪುಟ್ಟ ಶಾಲಿಗಾರು ಹಚ್ತಾರ. ಬಟ್ ಇಂಗ್ಲೀಷ್ ಮೀಡಿಯಮ್ಗೆ ಹೋಲಿ, ಕನ್ನಡ ಮೀಡಿಯಮ್ ಬೇಡ, ಈ ಥರ ಭಾವನೆ ಬಂದುಬಿಟ್ಟೈತೆ ಎಲ್ಲ ತಂದೆ ತಾಯಿಗಳಿಗೆ. ನಾನು ಹುಡ್ಕೊಂಡು ಹೇಳ್ತೀನಿ. ನನಗೇನು ನಾ ಕಲ್ತಿಲ್ಲ, ನನ್ನ ಮಕ್ಕಳಿಂದ ನಂಗೆ ಒಳ್ಳೇದಾಗಲಿ ಅನ್ನೋ ಆಸೆಗೋಸ್ಕರ ಹಚ್ತೀನಿ. ಎಲ್ಲಿ ತನಕ ಕಲ್ಸೋದಾಗುತ್ತೆ ಅಲ್ಲಿ ತನಕ ಕಲ್ಸಿದ್ರಿ. ಮುಂದೆ ವಿಧಿ ಬರ ಹೆಂಗೈತಿ. ಲಾಸ್ಟಿಗೆ ಮಾತ್ರ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಕನ್ನಡ ಮೀಡಿಯಮ್ ಮಾತ್ರ ಬಿಡುಗಡೆ ಇಲ್ಲ. ನಾ ಜಸ್ಟ್ ಶ್ರಾವಣಿ 5ನೇತೆ, ಕುಮಾರ್ 5ನೇತೆ. ಹೆಂಗಾದರೂ ಅವ್ರನ್ನ ಓದಿಸ್ಬೇಕು. 5ನೇತೆ ಇಬ್ಬರಿಗೆ ಮುರಾರ್ಜರ ನವೋದಯ ಯಾವ್ದಾರ ಪಾಸಾಗಿ ಮುಂದಕ್ಕೆ ಹೋದ್ರಂದ್ರೆ ಅವ್ರಿಗೆ ಕಲಿಸಿದ್ರಾತು. ಇಲ್ಲಿಕ್ಕಂದ್ರೆ ಐತಲ್ರಿ ಗೌರ್ಮೆಂಟ್ ಶಾಲೆ 2 ಜೊತೆ ಬಟ್ಟೆ ಕೊಡ್ತಾರೆ, ಬೂಟ್ ಕೊಡ್ತಾರೆ, ಊಟ ಕೊಡ್ತಾರೆ. ಅದೇ ಬೆಸ್ಟ್ ರೀ. ಹೆಚ್ಚಿಗೆ ಅಂದ್ರೆ ಗೌರ್ಮೆಂಟ್ ಶಾಲೆ ಕಲಿಸೋದು ಬೆಸ್ಟು.
ಕಲಿ ಮಕ್ಕಳು ಎಲ್ಲರೂ ಕಲಿತಾರೆ. ನಮ್ದು ಇದು ಮೂರ್ಖತನ. ಆ ಸಾಲ್ ಚಲೋ ಇಲ್ಲ, ಈ ಸಾಲ್ ಚಲೋ ಇಲ್ಲ, ಅವ್ರ ಹಂಗೆ, ಈ ಟೀಚರ್ ಹಂಗೆ ಅಂತ ತಾಯಿ ತಂದಿನ ಬಡಗಿಸ್ತಿರ್ತೀವಿ. ಎಲ್ಲ ತಾಯಿ ತಂದೆ ಹೇಳಕತ್ತೀನಿ ರೀ ನಾನು. ಪ್ರತಿಯೊಂದು ಮಕ್ಕಳು ಸ್ಕೂಲಿಗೆ ಕಳಿಸೋ ಅಂತ ತಾಯಿ ತಂದಿದ್ದು ಏನಂದ್ರೆ, ನನ್ನ ಮಕ್ಕಳು ಶಾಣೆ ಆಗಬೇಕು, ನನ್ನ ಮಕ್ಕಳು ಹುಷಾರಾಗಬೇಕು, ನನ್ನ ಮಕ್ಕಳು ಕ್ಲಾಸಿಗೆ ಫಸ್ಟ್ ಬರಬೇಕು ಅನ್ನೋದು ಇರ್ತೈತಿ. ಇಡೀ ಜಗತ್ತೇ ಕ್ಲಾಸಿಗೆ ಫಸ್ಟ್ ಬಂದು ಇಡೀ ಜಗತ್ತು ಮಕ್ಕಳೆಲ್ಲ 1 ನಂಬರ್ ಆದ್ರಂದ್ರೆ ನೌಕರಿ ಕೊಡೋದರ ಯಾರಿಗೆ? ದೇವ್ರು ಹಂಗೆ ಅಷ್ಟು ಸುಲಭ ಇಲ್ಲ. ಇದು ಭಾಳ ಸಭ ಇಲ್ಲ ಅಂತ ಯಾಕಂತಾರೆ, ಅಷ್ಟು ಮಕ್ಕಳು ಶಾಣೆ ಹಾಕ್ಲ. ನಾವು ಇಂಗ್ಲೀಷ್ ಮೀಡಿಯಮ್ ಕಲಿಸಿ ಮಕ್ಕಳು ಇನ್ನು ಹಿಂದೆ ಇರ್ತಾವೆ ರೀ. ಕನ್ನಡ ಮೀಡಿಯಮ್ ಕಲಿತ ಮಕ್ಕಳು ಮುಂದಿರ್ತಾವೆ. ಇದು 100ಕ್ಕೆ 100 ಅರ್ಥ ಐತಿ. ಆದ್ರೆ ಅದು ಅರ್ಥ ಐತಿ. ಆದರೂ ಒಂದು ಈಗೋ ಏನಂದ್ರೆ, ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಕಲೀಲಿ, ಇದು ಒಂದು ಬಂದುಬಿಟ್ಟೈತಿ ರೀ. ಎಲ್ಲರಿಗೂ ಓದ್ತಿರ್ತೈತಿ. ಕನ್ನಡ ಶಾಲ್ಯಾಗ ಕಲ್ತ ಮಕ್ಕಳು ಚುರುಕಿರ್ತಾವೆ. ಅವಕ್ಕರು ಆಟ ನೋಟ ಅವ್ಕರು ಮಾತಾಡೋ ಪದ್ಧತಿ ಸ್ಟ್ರಾಂಗು ಅಷ್ಟೇ ಇರ್ತಾವೆ ರೀ. ಮತ್ತು ಅಂಜೋದಿಲ್ಲ. ಮತ್ತು ಕನ್ನಡ ಶಾಲೆಗೆ ಹೋಗೋ ಮಕ್ಕಳು ಅಂಜಲ್ಲ. ಇಂಗ್ಲೀಷ್ ಮೀಡಿಯಮ್ ಕಲಿಸೋ ಮಕ್ಕಳು ಅಂಜ್ತಾವೆ. ಕನ್ನಡ ಶಾಲೆಗೆ ಹೋಗೋ ಮಕ್ಕಳು ಅಂಜಲ್ಲ. ಯಾಕಂದ್ರೆ ಅದು ಹೆಂಗೆ ನೋಡಿ, ಗೋರ್ಮೆಂಟ್ ಅನ್ನೋದು ಹೆಂಗೆ, ನನಗೂ ಗೋರ್ಮೆಂಟ್ ಐತಿ, ನಿನಗೆ ಗೋರ್ಮೆಂಟ್ ಐತೆ ಅಂತ ನಾವೇನ ಎಲ್ಲೇ ಹೋಗ್ಲಿ ಬಸ್ನಾಗ ಹತ್ತಲ್ಲ ಅಲ್ಲಿ ಸೀಟ್ ಇಡಲ್ಲ ಅಲ್ಲಿ ಎಲ್ಲೇ ಒಂದು ಹೆಣ್ಮಕ್ಳು ಜಗಳ ಮಾಡ್ತಿರ್ತಾರೆ. ನಿನಗೆ ಅಟ್ಟೆ ಇದೆ ಗೋರ್ಮೆಂಟ್, ನನಗೂ ಐತೆ ಗೋರ್ಮೆಂಟ, ಈ ಥರ ಜಗಳ ಮಾಡ್ತಿರ್ತಾರೆ. ಹಂಗೆ ಗೋರ್ಮೆಂಟ್ ಶಾಲೆ ಮಕ್ಕಳು ಯಾವತ್ತೂ ಅಂಜಲ್ಲ. ಅದೇ ಇಂಗ್ಲೀಷ್ ಮೀಡಿಯಮ್ ಶಾಲೆ ಮಕ್ಕಳು ರೊಕ್ಕ ಕಟ್ಟಿ, ನಮ್ಮ ಕೈಲಿ ರೊಕ್ಕ ಕಟ್ಟಿ, ನಮ್ಮ ಕೈಲಿ ಎಲ್ಲ 2,000 ರೂಪಾಯಿ ಬಟ್ಟೆ, 2,000 ರೂಪಾಯಿ ಬುಕ್ಕ, ವ್ಯಾನಿ ಫೀಸ್ 8,000 9,000 ಇರ್ತದೆ. ಸಾಲಿದು 10,000, ಶ್ರಾವಣಿಗೆ 14,000 ಐತಿ ಬರೀ ಸಾಲಿದ. ವ್ಯಾನಿಂದ 8,000. ಎಷ್ಟೈತೆ ನೋಡಿ ಅಮೌಂಟು. ಶ್ರಾವಣಂದು 10,000, ಒಂದು 8,000 18,000 ಐತಿ ಒಂದು. ಮತ್ತು ಬುಕ್ಕಕ್ಕೆ 2,000 ಹಾಕೀನಿ. ಯಪ್ಪ ಗಿಮಿ ಚಕ್ರ ಬರ್ತಾರೆ ಅವ್ರ ಸಾಲಿದು, ಅವ್ರ ವ್ಯಾನಿಂದು, ಮತ್ತು ಅವ್ರ ಬಟ್ಟೆ ಬುಕ್ಕ ಎಲ್ಲ. ಇಡೀ ಬುಕ್ಕ ಕೊಡ್ಸೀನಿ, ಇನ್ನು ಬಟ್ಟೆ ಕೊಡಿಸ್ತೀನಿ. ಆಮೇಲೆ ಸ್ವಲ್ಪ 5,000 6,000 ಹಿಂಗೆ ಕಟ್ಕೋತ ಮುಟ್ಟು ಸಂತ್ಯಾರ. ಶ್ರಾವಣಿ ಮಾತ್ರ ಒಮ್ಮೆಲೆ ಕಟ್ಟಬೇಕು ರೀ. ಗೊತ್ತಲ್ಲ ಎಲ್ಸಿ ಮಾತ್ರ ಇಲ್ಲೈತಿ, ಅಲ್ಲಿ ಒಮ್ಮೆಲೆ ಕಟ್ಟಬೇಕು. ಇವಾಗ ಮೊದಲ ಶ್ರಾವಣಿ ಸ್ಕೂಲ್ ಫೀಸ್ ಭಾಳಾಗಿ ಈಗ 3 ಹುಡ್ರು ಬಿಟ್ಟಾವ್ರಿ. 3 ಓದ್ತಾವೆ. 6 ಹುಡ್ರು ಓದ್ತಿದ್ವು ಹೋದ ವರ್ಷ. ಈ ವರ್ಷ 3 ಹುಡ್ರು ಬಿಟ್ಟಾವು, 3 ಓದ್ತಾವೆ. ಈಗ ಅವು 2 ಹುಡ್ರು ಕನ್ನಡ ಶಾಲೆಗೆ ಹೊಂಟಾವು, 1 ಹುಡ್ರು ಬೇರೆ ಕಡೆ ಹಚ್ಚಿದ್ರು. ನಮ್ಮ ಶ್ರಾವಣನು 4 ಮಂದಿ, ನಮ್ಮ ಶ್ರಾವಣ ಹುಡ್ಕೊಂಡು 4 ಆಯಿತು. ಅವ್ರ ಟೀಚರ್ ಇವತ್ತು ಫೋನ್ ಹಚ್ಚಿದ್ರಿ, ಯಾಕ್ರಿ ಟೀಚರಿ, ಯಾಕ್ರಿ ಶ್ರಾವಣ್ ಕುಮಾರ ಶಾಲೆಗೆ ಕಳಿಸಿಲ್ಲ, ಲೊಕೇಶನ್ ಬಂದಿದ್ದ ಮತ್ತೊಂದು ದಿನ ಬಂದ, ಯಾಕ್ರಿ ಎಲ್ಲಾರ ಅಲ್ಲಿ ಶಾನೆ ಭಾಳ ಅದಾನ್ರಿ, ಅವನ್ನೆಲ್ಲರ ಅಲ್ಲಿ ಸ್ಕೂಲಿಗೆ ಸೇರಿಸ್ರಿ. ಆದ್ರೆ ಉಡಾತನ ಭಾಳ ಮಾಡ್ತಾನೆ, ಬುಕ್ ಹರಿತಾನ್ರಿ. ಅವ್ನು ಕಂಪ್ಲೇಂಟ್ ಹೇಳಿದ್ರು ಹುಷಾರನ ಅಷ್ಟೇ ಅದಾನ್ರಿ. ಒಂದು ಮಾತಿಗೆ ಪಟಕ್ಕಂತ ತಿಳ್ಕೊಂಬಿಡ್ತಾನೆ. ಅವ್ನ ಎಜುಕೇಷನ್ ಎಲ್ಲಾರ ಮುಂದುವರೆಸ್ರಿ, ಸ್ವಲ್ಪ ಇದ್ದೆಲ್ಲ ನೋಡಿ ಹಚ್ಚಿರಿ, ನಮ್ಮ ಶಾಲಿಗೆ ಹಚ್ಚಂತೀಯಲ್ಲ, ಎಲ್ಲಾರ ಹಚ್ಚಿರಿ, ಅವ್ನ ಎಜುಕೇಷನ್ ಕೊಡಿಸ್ರಿ. ಶ್ರಾವಣಗ ನಾವು ಭಾಳ ಕೇರ್ ಮಾಡಿ ಅವಾಗ ಓದಿಸ್ತಿದ್ವಿ ಬರೆಸ್ತಿದ್ದೀವಿ, ತಂದಿಲ್ಲ ಮಗ ಅಂತೇಳಿ ಅವ್ರ ಟೀಚರ್ ಫೋನ್ ಹಚ್ಚಿದ್ರು. ಒಳ ಆಯಿತು. ಆದ್ರೆ ಅಲ್ಲಿಗೆ ಇಲ್ಲಿಗೆ 1,000-2,000 ರೂಪಾಯಿ ಕಮ್ಮಿ ಮಾಡ್ತಾರಂತ ಹಚ್ಚಿವ್ರಿ. ನೋಡೋಣ ಹೆಂಗೈತಾನ. ಇನ್ನೊಂದು ವರ್ಷ ಇಲ್ಲೇ ಹೋಗ್ಲಿ. ಇಲ್ಲೆಲ್ಲ ಮಕ್ಕಳಿಗೆ ಸಣ್ಣ ಇನ್ನೂ 5 ವರ್ಷ ಮಗ ಒಂದು ದೊಡ್ಡವಲ್ರಿ ಅವ. ಆಟೋ ಪಾಠ ಮಾಡ್ತಾರೆ. ಅಲ್ಲಿ ಆಟ ಆಡೋಕ್ಕಿಲ್ರಿ. LKG UKG ಸೇರಿಸಿ ಟೀಚರ್ ತೋತಾರೆ. ಅದು ಅವರು ಓದಿಸೋದು ಬರ್ಸೋದು ಅಷ್ಟೇ ರೀ. ಇಲ್ಲೇ ಡ್ರಾಯಿಂಗು, ಹಿಂದಿ UKGಗೆ ಈ ಸದ್ನ ಹಚ್ಚಿ ಸಾಲಿ ರೀ. ಹಿಂದಿ ಮತ್ತು ಡ್ರಾಯಿಂಗು ಎಲ್ಲ ಪ್ರತಿಯೊಂದು ದಿನ 3 ಡ್ರಾಯಿಂಗ್ ತೆಗಿತಾರೆ ಟೀಚರು. ಅವ್ರ ಕೈಲೇ ಡ್ರಾಯಿಂಗ್ ಇದು ಕಲರ್ ತುಂಬಿಸ್ತಾರೆ. ಮತ್ತು ಅಲ್ಲಿ ಶಾಲ್ಯಾಗೂ ಬುಕ್ಕ ಕೊಟ್ರೆ 1 ಡಜನ್ ಬುಕ್ಕ ಕೊಟ್ರಂತ. ತೀಡು ಬರೀವು ಚಿತ್ರ ಮಗ್ಗಿಟ್ಕೊಂಡು ಅವು ಹೋಗಿ ನೋಡ್ಕೊಂಬರ್ಬೇಕು. ನಾನು 2,000 ರೂಪಾಯಿ ಅಮೌಂಟ್ ಫೋನ್ಪೇ ಮಾಡ್ಕೊತ ಬಿಟ್ಟಿನಿ. ಹೋಗೋದಾಗಲ್ರಿ, ಜವಾಬ್ದಾರಿ ಒಬ್ಬರೇ ನಿಭಾಯಿಸ್ಬೇಕಲ್ಲ. ರೊಕ್ಕ ಹಾಕ್ತೀವಿ, ಅಲ್ಲಿಗೆ ಹೋಗಿ ಕಂಡಪಟ್ಟಿ ದೂರ ಐತಿ, 1 ದಿನ ಬೇಕ್ರಿ. ಅಲ್ಲಿಗೆ ಹೋಗಿ ಗಾಡಿ ಯಾರು ಬರ್ಗರ್ ಹೋಗಿ ಬರ್ತೀವಿ ಅನ್ನಂಗೂ ಇಲ್ಲ. ನಾನೇ ಹೋಗ್ಬೇಕು, ಎಲ್ಲದಕ್ಕೂ ನಾನೇ ಹೋಗ್ಬೇಕು ರೀ. ಪ್ರತಿಯೊಂದಕ್ಕೂ ನಾನೇ ಹೋಗ್ಬೇಕು. ಪ್ರತಿ ಮನೆ ಕೆಲಸ ನಾನೇ ಮಾಡ್ಕೋಬೇಕು. ಮತ್ತು ಟೈಲರಿಂಗ್ ಮಾಡ್ಕೋಬೇಕು, ಮತ್ತು ಬಟ್ಟೆ ಬಿಸ್ನೆಸ್, ಎಕ್ಕಡಿ ಏನು ಕೆಲಸ ಬರ್ತೋ ಎಲ್ಲ ನಾನೇ. ಅಂದ್ರೆ ಕಷ್ಟ ಆಗುತ್ತೆ ರೀ, ನಿಜವಾಗಿ ಹೇಳ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಯಾರ ಮುಂದೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಎಲ್ಲನೂ ಮಾಡಲೇಬೇಕು. ಮಾಡ್ಲಿಕ್ಕಂದ್ರೆ ಈ ಗಾಡಿ ಇಡಲ್ಲ, ಜಟ್ಕಾ ಬಂಡಿ ಹೋಗ್ಬೇಕಲ್ರಿ, ಮುಂದಕ್ಕೆ ಸಾಗಬೇಕಲ್ಲ ನಮ್ಮ ಜೀವನ. ಈ ಜಟ್ಕಾ ಬಂಡಿ ಇದನ್ನ ಜೀವನ, ಈ ಬಂಡಿ ನಡೆಸ್ಕೊಂಡು ಹೋಗ್ಬೇಕು. ಈ ಬಂಡಿ ನಡೆಸಿ ನೀವು ಬರ್ಬೇಕು ಅನ್ನೋದು ಹಣೆ ಬರದ ಬರೋಬಿಟ್ಟನ ಬ್ರಹ್ಮ. ಬರೆದಿದ್ದು ಹಣೆ ಬರ ನಾವು ಗೆದ್ದು ಹೋಗ್ಬೇಕಂದ್ರೆ ಗೆಲ್ಲೇಬೇಕು ರೀ. ಆಡ್ತೀನಿ ಚಲೋ ಇರಬೇಕು. ಆದ್ರೆ ಇವಾಗ ಬಟ್ಟೆ ಬಂದು ಅಂದ್ರೆ ಗ್ಯಾರಂಟಿ ಶ್ರಾವಣ ಶಾಲೆಗೆ ಒಂದೇ ದಿನ ಹೋಗಿ ಬರಬೇಕು. ಶ್ರಾವಣಿದು ವ್ಯಾನಿಂದರ ಕಟ್ಟಿ ಶಾಲೆ ಫೀಸ್ ಇಂದಿರಿಸಿ ಬರ್ಬೇಕಂತ ಮಾಡೀನಿ. ಅಮೌಂಟ್ ನಾನು ಸ್ವಲ್ಪ ಬಟ್ಟೆ ಮಾಲ್ ಹಾಕಿ ಅವ್ರು ಆಮೇಲೆ ಕಟ್ಕೋಬೇಕಂತ ಮಾಡೀನಿ ರೀ. ಸುಮ್ಮನೆ ಮತ್ತೆ 40,000 ರೂಪಾಯಿ ಬ್ಯಾಂಕ್ನಾಗ ಬಂಗಾರ ಮ್ಯಾಗ ಸಾಲ ಐತಿ. ಮತ್ತು ಇದಿಷ್ಟು ಹೆಂಗೆ ಮಾಡಬೇಕು ಒಂದು ತಿಳಿವಲ್ದು ನೋಡಿ. ಇದಿಷ್ಟು ಮತ್ತು ಸುಮಾರು ರೊಕ್ಕ ಅವ್ರಿಗೆ ಕೊಟ್ಟು ಸಾಲಿ ತುಂಬ ರೊಕ್ಕ ಬಟ್ಟೆ ತಂದು
ಅವ್ರು ರೊಕ್ಕ ಅವತ್ತೇ ಕೊಟ್ಟು ಬಂದೇನು ರೀ, ಮನ್ಯಾಗ ಇಟ್ಕೊಂಡು ನಾನು ಅಷ್ಟು ರೊಕ್ಕ ಇಸ್ಕೊಂಬಂದಿದ್ದೆ ಖರೆ ಕೊಟ್ಟು ಬಂದೆ. ಇವೇ ಒಂದಿಷ್ಟು ಸಾಲಿಗೆ ಅಡ್ಜಸ್ಟ್ ಮಾಡಿದ್ರು ರೊಕ್ಕದಾಗ ಒಂದು ಸ್ವಲ್ಪ 20,000 ರೂಪಾಯಿ ಬಟ್ಟೆ ಹಾಕ್ಕೊಂಡು ಮಾರ್ಕೇರಿ ಮತ್ತು ಮುಂದೆ ನೋಡ್ಬೇಕಂತ ವಿಚಾರ ಐತೆ. ನೋಡೋಣ್ರಿ, ಇವತ್ತು ಇಡೀ ದಿನ ಅದೇ ಚಿಂತೆ ಆಗೈತಿ. ಆದರೂ ಒಂದಿಷ್ಟು 135 ರೂಪಾಯಿ ಪಿಕೋ ಹಾಕೀನಿ. ಸ್ಟಿಚಿಂಗ್ ಮಾಡಿದರೂ ಅಮೌಂಟ್ ಇಲ್ಲರಿ, ಇಲ್ಲಿ ಹಳ್ಳಿ ಒಳಗೆ ರೊಕ್ಕನೂ ಕೊಡೋಲ್ಲ. ಅಷ್ಟು ಪಿಕೋ ಹಾಕಿನಂದ್ರು ಒಬ್ರು ಕೊಟ್ಟರು, ಒಬ್ರು ಹಂಗೆ ಹೋದ್ರು. ಒಂದಿವ್ಸ ಕಾಲಿಟ್ಟೀನಿ ರೀ, ಕಾಣ್ತಿರ್ಬೇಕು. ಒಂದಿವ್ಸ ಹೋದ್ರು ಹಿಂಗೆ ಮಾಡಿ ಕೊಡ್ತೀನಿ ಅಂತಾರೆ, ಕೊಡೋದೇ ಇಲ್ಲ. ಮೊನ್ನೆ ಒಬ್ಬರು ಶೈನಿಂಗ್ ಪ್ಯಾಂಟ್ ಹೋದಾರ, ಹೋಗಿ ಎಲ್ಲ ಬಿಚ್ಚಾರ. ಅದು ಪ್ಯಾಕಿಂಗ್ ಇಲ್ಲ, ಏನೂ ಇಲ್ಲ. ಒಂದು ವಾರಗಟ್ಟಲೆ ಇಟ್ಕೊ ಮುದ್ದೆ ತೊಗೋತಾರೇನು ರೀ, ಸಿಟಿ ಒಳಗೆ ಯಾರು ತೊಗೋತಾರೆ ರೀ? ಇವತ್ತು ಹೋಗಿದ್ದು ನಾಳೆಗೆ ಹೋದ್ರೆ ತೊಗೊಳಲ್ಲಮ್ಮ ಅಂತಾರೆ. 100 ರೂಪಾಯಿ ಪ್ಯಾಂಟು ಅದು ಪ್ಯಾಕಿಂಗ್ ಮಾಡಿಕೊಡ್ರಿ, ಇಲ್ಲಿಕ್ಕಂದ್ರೆ ರೊಕ್ಕ ಕೊಡ್ರಿ ಅಂತ ನಮ್ಮ ಹುಡುಗಿ ಶ್ರಾವಣಿಗೆ ಕಳಿಸಿದ್ದೆ. ಇಲ್ಲ ನಾಳೆ ರೊಕ್ಕ ಕೊಡ್ತೀವ ಅಂತ ಪ್ಯಾಕಿಂಗ್ ಬೇಕಿಲ್ರಿ, ಮತ್ತು ಹಂಗೆ ಪ್ಯಾಂಟ್ ಕೊಟ್ರೆ ನಾ ತೊಗೊಂಡು 100 ರೂಪಾಯಿ ಲುಕ್ಷನ್ ಆಗುತ್ತಿಲ್ಲ. ಒಟ್ಟು ನಮ್ದು ಯಾರು ವಿಚಾರ ಮಾಡಿ ನೋಡಿ, ನಾ ತಮ್ಮದೇ ವಿಚಾರ ಮಾಡ್ತಾರೆ. ಜನಗಳು ಹೆಂಗೆ ಅದ ರೀ, ಒಬ್ರು ಅಂತಲ್ಲ, ಎಲ್ಲರ ಸುದ್ದಿನ ಹಂಗೆ ಐತೆ ನೋಡಿ. ಈಗ ನಾವು ಮರ್ಜಿ ಮುರ್ಲರ್ಕ್ಕೆ ಏನಾಗುತ್ತೆ, ನಾನು ಸುಮ್ಮನೆ ಆದೆವಾಗ ಅವ್ರಿಗಿನ ಮತ್ತೆ 100 ರೂಪಾಯಿ ನಮಗೆ ವೇಸ್ಟ್ ಅಲ್ರಿ. ಈಗ ಇಲ್ಲರಾಗ ಅದೇ 100 ರೂಪಾಯಿ ಒಂದೊಂದು ರೂಪಾಯಿಗೂ ನಾವು ಎಷ್ಟು ಇಂಪಾರ್ಟೆಂಟ್ ಐತೆ ನಮಗೆ ಗೊತ್ತದು ಕಷ್ಟ. ಅದು ಕಷ್ಟ ಅನ್ಭವಿಸೋರಿಗೆ ಗೊತ್ತು, ಉಂಡೋರಿಗೆ ಗೊತ್ತು. ರೊಕ್ಕದ ಮಾತ್ರ ಅದರ ರೇಷನ್ ಮಾತ್ರ ಎಲ್ಲ ರೇಷನ್ ತುಟ್ಟಾಗೈತೆ ರೀ. ಪ್ರತಿಯೊಂದು ರೇಷನ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಪ್ರತಿಯೊಂದು ಕಾಳು ಕಡಿ ಆಗಿರ್ಬೋದು, ಪ್ರತಿಯೊಂದು ಕಾಯಿಪಲ್ಲೆ ಆಗಿರ್ಬೋದು, ಐಟಮ್ಸ್ ಎಲ್ಲ ತುಟ್ಟಾಗೈತೆ ನೋಡಿ. ಅವಾಗ ಇವಾಗ ಭಾಳ ಫರಕ್ ಆಗೈತೆ. ಮತ್ತು ಈಗ ಮಕ್ಕಳು ಸಾಲಿಗೆ ಹೋಗ್ತಾನೆ ಎಲ್ಲ ಮಾಡಬೇಕು. 3 ಹೊಟ್ಟೆ ಆತವ್ರಿ. ಮತ್ತು ಇನ್ನವ್ರು ದೊಡ್ಡರಾತಾರ, ಉಣ್ಣೋರ ಮಾಡೋರ. ಮೊದ್ಲಿಗೆ ವರ್ಷಕ್ಕಿಂತ ಈ ವರ್ಷ ಖರ್ಚು ಜಾಸ್ತಿ ಆಗುತ್ತೆ, ಈ ವರ್ಷಕ್ಕಿಂತ ಮುಂದೆ ವರ್ಷ ಜಾಸ್ತಿ. ಹಿಂಗೆ ಜಾಸ್ತಿ ಹಾಕ್ಕೋತ ಹೋಗೋದಲ್ರಿ, ಇದು ಕಮ್ಮಿ ಹಾಕ್ಕೋತೇಂಬಲ್ಲ, ಜಾಸ್ತಿ ಹಾಕ್ಕೋತ ಹೋಗೋದು. ಮುಂದಿಂದ ವಿಚಾರ ಮಾಡಿದ್ರೆ ಹೆಂಗಪ್ಪ ಜೀವನ, ಹೆಂಗೆ ಮಾಡೋದು ಏನು ಅನ್ನೋದು ವಿಚಾರ ಮಾಡಿದ್ರೆ ತಲೆ ಗಿಮಿ ತಿರುಗುತ್ತಾದ್ರೆ ಈ ವರ್ಷದ ಅಷ್ಟೇ ವಿಚಾರ ಮಾಡೋಣ್ರಿ. ಮುಂದಿನ ಮತ್ತು ಮುಂದೆ ಇವ್ರದಷ್ಟು ಸಾಲಿ ಫೀಸ್ ಎಲ್ಲ ಕಟ್ಟಿ ನಿರಾಳ ವಾಸಲಿ ಒಂದೇ ಸಲಕ್ಕೆ ಅಷ್ಟು. ಅವಾಗೂ ಹಿಂಗೆ ಸಾಲಿ ಫೀಸ್ ಕಟ್ಬೇಕಂದ್ರೆ ವರ್ಷ ಟೆನ್ಷನ್ ಮಾಡ್ಕೊಂಡು ಪರ್ಸ್ ಕಳ್ಕೊಂಡು ಅಳ್ಕೋತ ಕರ್ಕೋತ ಯಪ್ಪ. ಅವಾಗೂ ಕೂಡ ನೋಡ್ರಿ ಎಲ್ಲ ಅನ್ಭವಿಸೀನಿ ನಾನು ವರ್ಷನೂ. ಈ ಸಲ ಹಂಗೆ ಆಗ್ಬಾರ್ದಂತೇನೆ ನಾನು ಅಮೌಂಟ್ ಒಮ್ಮೆ ಕಟ್ಸ್ಕೊಂಡ್ಬಿಟ್ರೆ, ಯಾಕೆ ವ್ಯಾನ್ ಬಿಡಕ್ಕೆ ತಯಾರಿಲ್ರಿ. ವರ್ಷ ಈ ವರ್ಷ ಎಷ್ಟು ಸಾಲಿ ವ್ಯಾನ್ ಬರ್ತಾವ್ರಿ, ಅಷ್ಟು ವ್ಯಾನ್ ಬರ್ತಾವ್ರಿ. ವರ್ಷ ಯಾವ ವ್ಯಾನ್ ಬರೋಕ್ಕೆ ತಯಾರಿದಿಲ್ಲ. ಸಾಲಿಗೆ ಹೋಗಿ ಬಿಡಿಸ್ಕೇರಿ ಬಂದೀವಿ. ಈ ವರ್ಷ 108 ವ್ಯಾನ್ ಬರ್ತಾವೆ ನೋಡಿ. ಯಾವ ಸಾಲಿ ಬೇಕಾದ್ರೆ ಹಚ್ಚಿರಿ. ಒಂದೊಂದು ಸಾಲಿ ಭಾಳ ಅಮೌಂಟ್ ಭಾಳ ಅದಾವು, ಒಂದೊಂದು ಸಾಲಿ ಕಮ್ಮಿ ಅದಾವು. ಮತ್ತು ಇದ್ರಕ್ಕಿಂತ ಶ್ರಾವಣಿಯರ ಸಾಲಿಕ್ಕಿಂತ ಹೆಚ್ಚಿನ ಅದಾವು. ನೋಡ್ಬೇಕು ರೀ. ಶ್ರಾವಣಂದೂ ಈ ಬುಕ್ಕ ಕೊಡಿಸ್ಬಿಟ್ಟಿನಿ. ಅಲ್ಲಿ ಏನೋ ಒಬ್ಬರು ಟೀಚರ್ ಹೇಳ್ಯಾರ, ಅವರು ಅಬುದೇ ಸಲ್ಲನವರು, ಗಂಗಾ ಮಾತೆ ಅಂತೇಳಿ ಫ್ರೀ ಐತ್ರಿ ಸಾಲಿ. ಅಲ್ಲಿ ಕೇಳ್ಕೊಂಡು ಹೇಳ್ತೀನಿ ರೀ ನಿಮ್ಗೆ. ಇಂಗ್ಲೀಷ್ ಮೀಡಿಯಮ ಚಲೋ ಎಜುಕೇಷನ್ ಚಲೋ ಕೊಡ್ತಾರೆ ಅಂತಂದರು. ಅದೇ ನೋಡ್ಬೇಕಂತೇಳಿ ನಾನು ಮಾಡೀನಿ ರೀ. ಹಿಂಗೇನಾಗುತ್ತೆ ಅಲ್ರಿ, ಏನು ಮಾಡೋಕ್ಕಾಗಲ್ಲ. ಅವ್ರ ಟೀಚರ್ ಪುಣ್ಯ ಅಂತ ಹೋದ್ರೆ ಅಲ್ಲಿ ಹೋಗಲಕ್ಕ, ಇಲ್ಲೇ ಕಲಿಲಕ್ಕ ಹೆಂಗಾರ ಅಡ್ಜಸ್ಟ್ ಮಾಡಬೇಕು. ವ್ಯಾಪಾರ ಇದ್ರೆ ಅನ್ಸೋದಿಲ್ಲ ರೀ ನನಗೆ. ಮೊದ್ಲಿನಂಗೆ ವ್ಯಾಪಾರ, ಮೊದ್ಲಿನಂಗೆ ವರ್ಷನಂಗೆ ಇತ್ತು ಅನ್ಸೋದಿಲ್ಲ. ಈ ವರ್ಷ ವ್ಯಾಪಾರ ಫುಲ್ ಡೌನ್ ಆಗೈತೆ. ಅದಕ್ಕೆ ಬಟ್ಟೆ ಹಾಕೋಕ್ಕಿಂತ ಮುಂದೆ ನೋಡೋದು. ಕೆಲ್ಸಕ್ಕೆ ಹೋದ್ರೆ ಹೆಂಗಾಗೈತೆ, ಈ ಕಡೆ ಬಟ್ಟೆ ಹಾಕಿದ್ರೆ ಹೆಂಗಾಗಿತ್ತು ವಿಚಾರ. ಇನ್ನು ಎರಡು ದೋಣಿ ಮ್ಯಾಗ ಕಾಡ್ಬಾರ್ದು, ಒಂದೇ ಕಡೆ ನಿರ್ಧಾರ ಆಗಬೇಕು. ಇನ್ನು ಯಾಕಡೆ ಹೋಲಿ ಒಂದು ದಿಕ್ಕು ತೋಚಲಾಗೈತಿ. ಅದಕ್ಕೆ ನೀವೇ ಕಮೆಂಟ್ ಮಾಡಿ, ಇದಕ್ಕೆ ನಾನು ಬಟ್ಟೆ ವ್ಯಾಪಾರ ಮಾಡ್ಯೋ ಕೆಲ್ಸಕ್ಕೆ ಹೋಲ್ಯೋ ಇದ್ರ ಬಗ್ಗೆ ನೀವೇ ಹೇಳ್ಬೇಕ್ರಿ. ನಿಮಗೆ ಎಷ್ಟು ಕಮೆಂಟ್ ಇದ್ರ ಬಗ್ಗೆ ಬರ್ತಾವೆ ಅದನ್ನ ನೋಡ್ಕೊಂಡು ನಾನು ಡಿಸಿಷನ್ ತೊಗೋತೀನಿ. ಈಗ ನಡು ಹೊಳೆ ಅಂತ ಹಂಗೈತೆ ರೀ. ನಡು ಹೊಳೆ ಅಂತ ಈ ಕಡೆ ಕೆಲ್ಸಕ್ಕೆ ಹೋದ್ರೆ ಒಂದಂಡ್ರಿ, ಈಗ ಬಟ್ಟೆ ವ್ಯಾಪಾರ ಮಾಡಿರಿ ಒಂದಂಡಿ. ನಡು ಹೊಳೆ ಅಂತೀನಿ. ಈಗ ಕೆಲ್ಸಕ್ಕೆ ಹೋಲ್ಯೋ ಬಟ್ಟೆ ವ್ಯಾಪಾರ ಮಾಡೋ. ಮೊದಲು ಬಟ್ಟೆ ವ್ಯಾಪಾರಕ್ಕೆ ಒಂದು ದಂಡಿ ಮ್ಯಾಗಿದ್ದೀನಿ ರೀ. ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಡ್ವರ್ಕ್ ಬಂದು ನಿಂತು ಇನ್ನು ಈ ಕಡೆ ಆಗೋವಲ್ದು, ಈ ಕಡೆ ಆಗೋವಲ್ದು. ಏನು ಮಾಡೋಕ್ಕಾಗಲ್ಲ ರೀ. ಜೀವನ ಅನ್ನೋದು ಅಷ್ಟು ಬರ್ತೈತೆ. ಆದರೂ ಜೀವನ ಪ್ರತಿಯೊಬ್ಬರಿಗೂ ಕಷ್ಟ ಇರ್ತೈತೆ ಅಂತೀನಿ, ನಿಜ ನೋಡಿ. ಇವತ್ತು ಒಬ್ಬರು ಸಾವಿತ್ರಿ ಸಿಸ್ಟರ್ ಅನ್ನೋದು ಕಮೆಂಟ್ ಮಾಡಿದರು, ನಿಮ್ಮ ವಿಡಿಯೋ ನೋಡಿ ಸ್ವಲ್ಪ ಧೈರ್ಯ ಬರ್ತದೆ ಸಿಸ್ಟರ್, ನಮ್ಮ ಮಕ್ಕಳು ಇದು ಹಿಂಗೆ ಅಂಗವಿಕಲ ಇರ್ತಲ್ಲ ಹಂಗದ ರೀ, ಬುದ್ಧಿ ಒಂದು ಏನಂದ್ರೆ ಅವರು ಪಾಪ ನೋಡಿ ಏನು ಮಾಡು, ಅವ್ರು ದೇವ್ರ ಥರ ರೀ. ಜಾಯ್ಕ್ ಮಾಡ್ಕೊತ ಹೋಗಬೇಕು. ನಮ್ಮ ಕರ್ಮಫಲ ನಾವು ಜನ್ಮದಾಗ ಏನು ಪಾಪ ಮಾಡಿರ್ತೀವೋ ಈ ಜನ್ಮದಾಗ ಅನ್ಭವಿಸಕ್ಕೆ ಬರ್ತೀವಿ ಅಂತೀವಲ್ಲ, ಸುಳ್ಳು ನೋಡಿ. ಎಷ್ಟೋ ಹೆಣ್ಮಕ್ಳು ನೊಂದೋರು ಅದಾರ ಇದ್ರಾಗ. ನಾವು ಸೋಷಿಯಲ್ ಮೀಡ್ಯಾದಾಗ ಅದೀವಿ ಅಂತ ನಮ್ಮ ಕಷ್ಟನ ನಿಮ್ಮ ಮುಂದೆ ಹೇಳ್ತೀವಿ, ಅವ್ರು ಯಾರು ಮುಂದೆ ಹೇಳ್ಬೇಕು ರೀ. ಎಷ್ಟೋ ಹೆಣ್ಮಕ್ಳು ಕಷ್ಟ, ನೋವು, ನಲಿವು ಎಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ನೋಡಿ. ಎಲ್ಲ ನುಂಗ್ಕೊಳ್ತಾರೆ, ಎಲ್ಲ ಇದು ಮಾಡ್ತಾರೆ. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.